ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಇವತ್ತು ನಾನು ತುಂಬಾನೇ ಹೆಲ್ಪ್ ಆಗುವಂಥ, ಎಲ್ಲರೂ ವೆಯ್ಟ್ ಮಾಡುವಂಥ, ಎಲ್ಲರಿಗೂ ದಿನನಿತ್ಯ ಹಣದ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಅದನ್ನು ನಾವು ಯಾವ ರೀತಿಯಾಗಿ ನಾವು ಅಟ್ರಾಕ್ಟ್ ಮಾಡ್ಕೊಳ್ಬಹುದು ಅಂತ ಹೇಳಿ ತಗೊಂಡು ಬಂದಿದ್ದೀನಿ. ಸೊ ಯಾವ ರೀತಿ ಅಟ್ರಾಕ್ಟ್ ಅಂದರೆ ಏನು, ಮೀನಿಂಗ್ ಏನು? ಅಟ್ರಾಕ್ಟ್ ಅಂದರೆ ಏನು? ದುಡ್ಡಲ್ಲಿದೆ, ಅಲ್ಲಿ ನೋಡಿದ ತಕ್ಷಣ ಬಾ ಬಾ ಅಂದರೆ ಕರೆದ್ರೆ ಬಂದ್ಬಿಡುತ್ತಾ? ಇಲ್ಲ, ಆ ಥರದ್ದೆಲ್ಲ ಯಾವುದು ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವುದಾದ್ರೂ ಒಂದು ಸಣ್ಣ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಮಧ್ಯಮ ಬಿಸ್ನೆಸ್ಸು, ದೊಡ್ಡ ಬಿಸ್ನೆಸ್ಸು, ಈ ಥರ ಎಲ್ಲ ಮನಿ ಟ್ರಾನ್ಸಾಕ್ಷನ್ಸ್ನ ದಿನನಿತ್ಯವು ಯಾರಾದರೂ ಬಿಸ್ನೆಸ್ಸಲ್ಲಿ ಇರೋ ಅಂಥವ್ರು ಮಾಡ್ತಾ ಇರ್ತೀವಿ. ಅಷ್ಟೇ ಅಲ್ಲ, ಮತ್ತೆ ನಾವು ಜಾಬ್ಗೆ ಹೋಗ್ತಾ ಇರುವಂಥವ್ರು, ಅರ್ನ್ ಮಾಡೋ ಅಂಥವ್ರು, ಹಾಗೆ ಹೌಸ್ ವೈಫ್ಗಳು ಕೂಡ ಮನೆಯಲ್ಲಿ ನಾವು ಮನಿ ಟ್ರಾನ್ಸಾಕ್ಷನ್ ಅನ್ನೋವಂಥದ್ದು ಡೇ ಟು ಡೇ ಲೈಫಲ್ಲಿ ಇದ್ದೇ ಇರುತ್ತೆ. ಆದರೆ ಎಷ್ಟೋ ಸರಿ ಏನಾಗುತ್ತೆ ಗೊತ್ತಾ, ಮನಿ ಬ್ಲಾಕೇಜ್ ಅಂತ ಬರುತ್ತೆ. ಅಂದರೆ ನಮ್ಮ ಹತ್ರ ಎಷ್ಟೇ ಹಣ ಇದ್ರೂ ಅದು ಎಲ್ಲಿ ಹೋಗುತ್ತೆ, ಹೆಂಗೆ ಖರ್ಚಾಗುತ್ತೆ ಗೊತ್ತಾಗಲ್ಲ ಅನ್ನೋವಂಥದ್ದು ಕೂಡ ಇಲ್ಲಿ ಕನ್ಸಿಡರ್ ಆದರೆ, ಇನ್ನೊಂದು ಕಡೆ ಏನಾಗುತ್ತೆ, ನನಗೆ ಎಷ್ಟು ಎಫರ್ಟ್ ಹಾಕಿದ್ರೂ ಹಣ ಬರ್ತಾನೆ ಇಲ್ಲ ಅನ್ನೋವಂಥದ್ದು ಕೂಡ ಅಲ್ಲಿ ಎಲ್ರಿಗೂ ಅನಿಸುತ್ತೆ. ನಾನು ಎಷ್ಟು ಪ್ರಯತ್ನ ಪಡ್ತಾನೆ ಇದ್ದೀನಿ, ನಾನು ಏನೇನೆಲ್ಲ ಒಂದು ಬಿಸ್ನೆಸ್ಗಳು ಮಾಡ್ತಾ ಇದ್ದೀನಿ, ಅಥವಾ ಮನಿಯನ್ನು ನಾನು ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಆದರೂ ನನಗೆ ಯಾಕೋ ಮನಿ ಬರ್ತಾ ಇಲ್ಲ ಅಂದರೆ ಅದನ್ನು ಮನಿ ಬ್ಲಾಕೇಜ್ ಅಂತ ಕರಿತೀವಿ ನಾವು. ಹಾಗೆ ನಮಗೆ ಎಷ್ಟೋ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆಗೆ ನಾವು ಒಂದು ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀವಿ, ಹೋಗಿ ಮನಿ ಅದು ಸ್ಟಕ್ ಆಗಿಬಿಟ್ಟಿರುತ್ತೆ. ಅದು ಕೂಡ ಬ್ಲಾಕೇಜ್ ಅಂತಾನೆ ಹೇಳುವಂಥದ್ದು, ಮನಿ ಬ್ಲಾಕೇಜ್. ಈ ಥರ ಇರೋವಂಥ ಮನಿ ಬ್ಲಾಕೇಜಿಗೆ ನಾವಂತೂ ನಮ್ಮ ಚಾನಲಲ್ಲಿ ಸಾಕಷ್ಟು ಸ್ವಿಚ್ ವರ್ಡ್ಸ್ಗಳನ್ನು, ವೇದಿಕ್ ಸ್ವಿಚ್ ವರ್ಡ್ಸ್ಗಳನ್ನು, ಹಾಗೆ ಕೋಡು, ಏಂಜಲ್ ನಂಬರು, ಸ್ವಿಚ್ ಫ್ರೇಮ್ಸು, ಈ ಥರ ರೆಮಿಡೀಸು ತುಂಬಾ ಕೊಡ್ತಾ ಇದ್ದೀವಿ ನಮ್ಮ ವೇದಿಕಾ ನಯನ ಕಾನ್ಶಿಯಸ್ ಐಸ್ ಚಾನಲಲ್ಲಿ. ಇವತ್ತು ನಾನು ನಿಮಗೆಲ್ಲರಿಗೂ ತೊಗೊಂಡು ಬಂದಿರೋದು ಅಂದರೆ, ಒಂದು ತುಂಬ ಚೆನ್ನಾಗಿರೋಂಥ ಒಂದು ಸ್ವಿಚ್ ಫ್ರೇಮನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ನೀವು ಯಾರೆಲ್ಲ ನಿಮ್ಮ ಬಳಿ ಇಟ್ಕೊಳ್ತೀರೋ, ನಿಮಗೆ ನಿಮ್ಮ ಒಂದು ಸರ್ಕಲ್ ಅಂತ ಒಂದಿರುತ್ತೆ ನೋಡಿ. ಇವಾಗ ನಾನು ಏನೂ ಅರ್ನೆ ಮಾಡ್ತಾ ಇಲ್ಲ, ನಾನೊಬ್ಬ ಹೌಸ್ ವೈಫ್ ಅಂತ ಯಾರಾದರೂ ಅಂದ್ಕೊಂಡಿದ್ರೆ, ನಮ್ಮ ಹತ್ರ ಹೇಗೆ ಹಣ ಬರುತ್ತೆ ಅಂದರೆ, ಖಂಡಿತ ನಾನು ಇದನ್ನು ತುಂಬ ರಿಪೀಟೆಡ್ಲಿ ಹೇಳ್ತಾ ಇರ್ತೀನಿ, ಹೌಸ್ ವೈಫ್ಗಳ ಹತ್ರನೇ ಮನಿ ಟ್ರಾನ್ಸಾಕ್ಷನ್ನು ತುಂಬ ಚೆನ್ನಾಗಿ ಆಗುವಂಥದ್ದು. ಯಾಕಂದರೆ ಮಾರ್ನಿಂಗಿಂದ ನೈಟ್ವರೆಗೂ ಅವರ ಕೈಯಲ್ಲಿ ಹಣದ ಒಂದು ಟ್ರಾನ್ಸಾಕ್ಷನ್ಸ್ ನಡೀತಾನೆ ಇರುತ್ತೆ. ದಿನನಿತ್ಯದ ಬಳಕೆಗೆ ಒಂದು ವೆಜಿಟೇಬಲ್ಸ್ ತರುವಂಥದ್ದು, ಫ್ರೂಟ್ಸು, ಏನು ಬೇಕಾದರೂ ಅವರು ತಗೊಳ್ಳೋ ಅಂಥದ್ದು, ಮನೆಗೆ ಯಾರಾದರೂ ಮಕ್ಕಳು ಯಾರಾದರೂ ಕೇಳಿದರೆ, ಹಸ್ಬೆಂಡಿಗೆ ಕೇಳಿದ್ರು ಕೂಡ ಇವರೇ ಕೈ ಎತ್ತಿ ಹಣವನ್ನು ಕೊಡೋ ಅಂಥದ್ದು. ಈ ಥರ ಎಲ್ಲ ಇರುವಾಗ, ಈ ಒಂದು ಸಂದರ್ಭದಲ್ಲೂ ನನಗೆ ಯಾಕೋ ನನ್ನ ಹತ್ರ ದುಡ್ಡೇ ನಿಲ್ತಾ ಇಲ್ಲ ಅನ್ನೋರು ಕೂಡ, ಹಾಗೂ ನನ್ನ ಹತ್ರ ಹಣನೇ ಬಂದ್ ಆಗಿಬಿಟ್ಟಿದೆ, ಬ್ಲಾಕ್ ಆಗಿಬಿಟ್ಟಿದೆ ಅನ್ನೋರ್ಗೂ ಕೂಡ ಇವತ್ತು ಒಂದು ಬ್ಯೂಟಿಫುಲ್ ಆಗಿರುವಂಥ ಸ್ವಿಚ್ ಫ್ರೇಮನ್ನು ತೊಗೊಂಡು ಬಂದಿದ್ದೀನಿ. ಏನದು ಸ್ವಿಚ್ ಫ್ರೇಮ್ ಅಂತ ಹೇಳಿ, ರೇಖಿ ಯಾರೆಲ್ಲ ಕಲಿಬೇಕು ಅಂದ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂದ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗು, ಕಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್, ಬಿಗ್ ಅಂಡ್ ಸ್ಮಾಲ್. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂಥ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗಬೇಕಾ? ಯಾರೆಲ್ಲ ಕೋರ್ಸಸ್ನ
ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀವಿ ನೋಡಿ. ನೋಡಿ ಹೇಳ್ತಾ ಇದ್ದೀನಿ, ಇಲ್ಲಿ ಒಂದು ಸ್ವಿಚ್ ಫ್ರೇಮ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ, ಯೂನಿವರ್ಸ್ ಓಪನ್ ಆಲ್ ಮನಿ ಚಾನಲ್ಸ್ ಫಾರ್ ಮೀ ಅಂತ ಹೇಳಿ ನೀವು ಇದನ್ನ ಬರ್ಕೊಳ್ಬೇಕು. ಏನಂತ ಬರ್ಕೋಬೇಕು? ಯೂನಿವರ್ಸ್ ಓಪನ್ ಆಲ್ ಮನಿ ಚಾನಲ್ಸ್ ಫಾರ್ ಮೀ ಅಂತ ಹೇಳಿ ಬರ್ಕೊಂಡ್ಬಿಟ್ಟು ನೀವು ಇದನ್ನ ಒಂದು ಗ್ರೀನ್ ಕಲರ್ ಪೆನ್ನಲ್ಲಿ ಬರೀರಿ. ಸೊ ಗ್ರೀನ್ ಇಲ್ಲ ಅಂದ್ರೆ ರೆಡ್ ಕಲರ್ ಪೆನ್ನಲ್ಲಾದ್ರೂ ಬರೀರಿ. ಓಕೆ, ಗ್ರೀನ್ ಇಲ್ಲ ಅಂತ ಹೇಳಿದ್ರೆ ರೆಡ್ ಕಲರ್ ಪೆನ್ನಲ್ಲಾದ್ರೂ ನೀವು ಬರಿಬೇಕಾಗತ್ತೆ. ಸೊ ಇಲ್ಲಿ ನಾವು ಏನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಒಂದು ವೈಟ್ ಶೀಟ್ ತಗೊಳ್ಳಿ, ಇದರಲ್ಲಿ ನಿಮ್ಮ ನೇಮ್ ಹಾಕೊಳ್ಳಿ. ಹಾಗೇನೆ ನೀವು ನನಗೆ ಕೊಡೋ ಅಂತ ಈ ಸ್ವಿಚ್ ಫ್ರೇಮ್ ಅನ್ನ ತಗೊಳ್ಳಿ. ತುಂಬಾ ಬ್ಯೂಟಿಫುಲ್ ಆಗಿರುವಂತ ಒಂದು ಏಂಜಲ್ ನಂಬರ್ನ ಕೊಡ್ತಾ ಇದ್ದೀನಿ, 808 ಅಂತ ಬರ್ಕೊಳ್ಳಿ. ಸೊ 808 ಅಂತ ಬರ್ಕೊಂಡ್ಬಿಟ್ಟು ನೀವೇನ್ ಮಾಡಬೇಕು, ನಾನು ಕೊಟ್ಟಿರೋ ಈ ಒಂದು ಸ್ವಿಚ್ ಫ್ರೇಮ್ ಏನಿದೆಯಲ್ಲ, ಇದನ್ನ ನೀವು 7 ಟೈಮ್ಸ್ ರಿಪೀಟೆಡ್ಲಿ ಚಾಂಟ್ ಮಾಡ್ತಾ ಹೋಗಿ. ಸೊ ನೀವು ಕೇಳ್ತೀರಿ ಯಾವಾಗ ಚಾಂಟ್ ಮಾಡಬೇಕು ಅಂತ. ಇವಾಗ ರಾತ್ರಿ ನೀವು ನನ್ನ ವಿಡಿಯೋ ಸಿಕ್ಕ ನಂತರ ರಾತ್ರಿ ಯಾರೆಲ್ಲ ಮಲಗೋದಕ್ಕಿಂತ ಮುಂಚೆ ಒಂದು ವೈಟ್ ಶೀಟ್ ತಗೊಂಡು, ಸೊ ಅಲ್ಲಿ ನಿಮ್ಮ ನೇಮ್ ಆದ್ರೂ ತಗೊಳ್ಳಿ, ಇಲ್ಲ ಲಾಸ್ಟಿಗಾದ್ರೂ ನೀವು ನಿಮ್ಮ ಸಿಗ್ನೇಚರ್ ಅನ್ನ ಮಾಡಬೇಕಾಗತ್ತೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ತಗೊಳ್ಳಿ. ಸೊ ಅಲ್ಲಿ ಏನ್ ಬರಿಬೇಕು, ನೀವು ನಾನು ಕೊಟ್ಟಿರುವಂತ ಈ ಸ್ವಿಚ್ ಫ್ರೇಮ್ ಅನ್ನ ಬರೆದು ಅದನ್ನ 808 ತುಂಬಾ ಇರೋದ್ರಿಂದ ನಾವು ನೋಡ್ಕೊಂಡೇ ಹೇಳ್ಬೇಕಾಗತ್ತೆ. ಕೆಲವೊಂದ್ಸತಿ 808 ಅನ್ನೋದನ್ನ ನೀವು ಅಲ್ಲಿ ಬರೆದು ಏನ್ ಮಾಡ್ಬೇಕು, ಈ ನಾನು ಕೊಟ್ಟಿರುವಂತ ಈ ಸ್ವಿಚ್ ಫ್ರೇಮ್ ಅನ್ನ ನೀವು ಅದನ್ನ 7 ಟೈಮ್ಸ್ ಅನ್ನ ಹೇಳ್ಕೊಂಡು ಅಲ್ಲಿ ಕೆಳಗಡೆಗೆ ಏನ್ ಮಾಡ್ಬೇಕು, ಮೊದಲು ನಿಮ್ಮ ನೇಮ್ ಬರ್ದಿದ್ರೆ ಓಕೆ, ನೇಮ್ ಬರ್ದಿಲ್ಲ ಅಂದ್ರೆ ಅಲ್ಲಿ ನೀವು ಸ್ವಿಚ್ ಫ್ರೇಮ್ ಕೆಳಗಡೆಗೆ ನಿಮ್ಮ ಸಿಗ್ನೇಚರ್ ಹಾಕ್ಬಿಟ್ಟು ಆ ಶೀಟ್ ಅನ್ನ ನೀವು ಫೋಲ್ಡ್ ಮಾಡಿ ಎರಡು ಸರಿ ನಮ್ಮ ಕಡೆಗೆ ಬರೋ ತರ ಫೋಲ್ಡ್ ಮಾಡ್ಬೇಕಾಗತ್ತೆ. ನೋಡಿ ಇವಾಗ ಇದು ಏನಿದೆಯಲ್ವಾ, ಸೊ ಇದನ್ನ ಒಂದ್ಸತಿ ಫೋಲ್ಡ್ ಮಾಡಿದೆ, ಎರಡನೇ ಸತಿ ಫೋಲ್ಡ್ ಮಾಡಿದೆ ಅಂದ್ರೆ ನಮ್ಮ ಕಡೆಗೆ. ಈ ತರ ನೀವು ಹೊರಗಡೆ ಫೋಲ್ಡ್ ಮಾಡಕ್ ಬರೋದಿಲ್ಲ, ಈ ತರ ಫೋಲ್ಡ್ ಮಾಡಕ್ ಬರಲ್ಲ. ನಮ್ಮ ಕಡೆಗೆ ನೀವು ಇದನ್ನ ಫೋಲ್ಡ್ ಮಾಡಿಬಿಟ್ಟು ಇದನ್ನ ನಾವು ಪಿಲ್ಲೋ ಕೆಳಗಡೆಗೆ ಇಟ್ಕೊಂಡು ಮಲಗಬೇಕಾಗತ್ತೆ. ಸೊ ಪಿಲ್ಲೋ ಕೆಳಗೆ ಇದನ್ನ ನೀವು ಚಾಂಟ್ ಯಾರೆಲ್ಲ ಮಾಡಿರ್ತೀರಿ ಅಲ್ವಾ, ಚಾಂಟ್ ಮಾಡಿದಾಗ ಯಾವುದೇ ತರದ ಮತ್ತೊಮ್ಮೆ ಹೇಳೋ ಅಂಥದ್ದು, ಟಿವಿ ನೋಡದೆ, ಮೊಬೈಲ್ ನೋಡದೆ, ಇದು ಯಾವುದೂ ಮಾಡಬಾರ್ದು. ಹಾಗೆ ಚಾಂಟ್ ಮಾಡಿ ಹಾಗೆ ನೀವು ಮಲಗಬೇಕಾದ್ರೆ ನಿಮ್ಮ ಒಂದು ಸರೌಂಡಿಂಗ್ ಅಲ್ಲಿ, ಸರ್ಕಲ್ ಅಲ್ಲಿ ನಿಮ್ದು ಏನೇ ಮನಿ ಬ್ಲಾಕ್ ಆಗಿದ್ರು, ಎಲ್ಲೆಲ್ಲಿ ಯಾವ್ಯಾವ ಕಡೆಯಿಂದ ಹಣ ನಿಮಗೆ ಬರಬೇಕು ಅಂತ ಇದ್ರು ಕೂಡ ಅದು ಎಲ್ಲ ಒಂದು ಬ್ಲಾಕೇಜ್ ಅನ್ನ ರಿಮೂವ್ ಮಾಡ್ತಾ ಹೋಗುತ್ತೆ. ಮನಿ ಚಾನಲ್ಸ್ ಎಲ್ಲ ಓಪನ್ ಆಗ್ತಾ ಬರುತ್ತೆ. ಇದನ್ನ ನೀವು ಕಂಟಿನ್ಯೂಯೇಷನ್ ಆಗಿ, ಸೊ ರಾತ್ರಿ ಒಂದ್ಸತಿ ಮಾಡಿ, ಬೆಳಿಗ್ಗೆ ನೀವು ಮತ್ತೆ ಎಲ್ಲ ಫ್ರೆಶ್ ಆಗ್ತೀರಿ ಅಲ್ವಾ, ಅಂತ ಸಂದರ್ಭದಲ್ಲೂ ಕೂಡ ಬೆಳಿಗ್ಗೆನೂ ನೀವು 7 ಟೈಮ್ಸ್ ಚಾಂಟ್ ಮಾಡಬೇಕಾಗತ್ತೆ. ಹಾಗೆ ಪಿಲ್ಲೋ ಕೆಳಗಡೆಗೆ ಇಡಬೇಕಾಗತ್ತೆ. ಇಲ್ಲಿ ನೀವು 2 ತರ ಮಾಡ್ಬೋದು. ನೀವು ಯಾರಾದ್ರೂ ಹೊರಗಡೆ ಹೋಗುವಂಥವ್ರು ಅಂದ್ರೆ ಜಾಬಲ್ಲಿ ಇರುವಂಥವ್ರು ಮತ್ತೆ ಹೊರಗಡೆಗೆ ಓಡಾಡುವಂಥವ್ರು ನಿಮ್ಮ ವ್ಯಾಲೆಟ್ ಅಲ್ಲಿ, ನಿಮ್ಮ ಬ್ಯಾಗ್ ಅಲ್ಲಿ ನೀವು ಇದನ್ನ ಕ್ಯಾರಿ ಮಾಡಬಹುದು. ಓಕೆ, ಸೊ ಅವಾಗ ನಿಮಗೆ ಏನಾಗುತ್ತೆ, ಮನಿ ಬ್ಲಾಕೇಜ್ ಎಲ್ಲೆಲ್ಲಿಂದ ಬರ್ತಾ ಇರುತ್ತೋ ಯೂನಿವರ್ಸಿಗೆ ನೀವು ಅದನ್ನ ರಿಕ್ವೆಸ್ಟ್ ಮಾಡಿ ಆ ಒಂದು ಸ್ವಿಚ್ ಫ್ರೇಮ್ ಅನ್ನ ಇಟ್ಕೊಂಡು ಬೆಳಿಗ್ಗೆ 7 ಸಾರಿ ಅದನ್ನ ಚಾಂಟ್ ಮಾಡಿ. ಮನೇಲಿರೋರಾದ್ರೆ ಪಿಲ್ಲೋ ಕೆಳಗೆ ಇಟ್ಬಿಡಿ, ಹೊರಗಡೆ ಹೋಗೋರಾದ್ರೆ ನಿಮ್ಮ ವ್ಯಾಲೆಟ್ ಅಲ್ಲಿ, ನಿಮ್ಮ ಬ್ಯಾಗ್ ಅಲ್ಲಿ ನೀವೇನ್ ಕ್ಯಾರಿ ಮಾಡ್ತೀರಲ್ಲ ಅಲ್ಲಿ ನಿಮ್ಮ ಜೊತೆನಲ್ಲಿ ಇದು ಇರಬೇಕು. ಇದನ್ನ ಇಟ್ಕೊಂಡು ನೀವು ಹೋಗಿ. ತುಂಬಾ ಒಂದು 21 ಡೇಸ್ ಅಲ್ಲಿ ನಿಮಗೆ ಯಾವ ರೀತಿಯಾಗಿ ಒಂದು ಮನಿ ಬ್ಲಾಕೇಜ್ ಎಲ್ಲೆಲ್ಲಿ ಇತ್ತೋ ಗೊತ್ತಿಲ್ಲ, ಅದು ನೀವು ಯಾವ ರೀತಿಯಾಗಿ ಟ್ರಸ್ಟ್ ಮಾಡಿ ಆ ಒಂದು, ನಾನು ಹೇಳ್ತೀನಿ, ಯಾರಿಗಾದ್ರೂ ಟ್ರಸ್ಟ್ ಇಶ್ಯೂಸ್ ಇತ್ತು ಅಂದ್ರೆ ಟ್ರೈನೇ ಮಾಡಬೇಡಿ. ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಥರದ್ದೆಲ್ಲ ನಾವು ನಮ್ಮ ಎನರ್ಜಿ ಕೊಟ್ಟು, ಇಂಟೆನ್ಷನ್ ಇಟ್ಕೊಂಡು, ವಿಜುವಲೈಸ್ ಮಾಡಿಕೊಂಡು, ಇದಕ್ಕೆ ಅಂತಾನೆ ನಾವು ಟ್ರಸ್ಟ್ ಮಾಡಿಕೊಂಡು ಸಮಯವನ್ನು ಕೊಟ್ಟು ನಾವು ಮಾಡಬೇಕಾಗತ್ತೆ. ತಾಳ್ಮೆ ಅನ್ನೋದು, ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರೋ ಏನೋ ವಿಡಿಯೋ ಮಾಡಿದ್ರು ಖಂಡಿತ ಇಲ್ಲ. ಇಲ್ಲಿ ನಾವು ಒಂದು ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ, ಕಾಂಟೆಂಟ್ ಅನ್ನ ಕೊಡಬೇಕು ಅಂತ ಹೇಳಿದ್ರೆ ತುಂಬ ನಾವು ಶ್ರಮ ಪಟ್ಟಿರ್ತೀವಿ. ಸೊ ಹಾಗಾಗಿ ಇದು ಯಾವುದು ಫ್ರೀಯಾಗಿ ನಿಮಗೆ
ಏನ್ ಬಿಡು ವಿಡಿಯೋ ಮಾಡಿದ್ದಾರೆ, ಇಲ್ಲ ಆ ಥರ ಎಲ್ಲ ಅಲ್ವೇ ಅಲ್ಲ. ಇದು ವರ್ಕ್ ಆಗೇ ಆಗುತ್ತೆ. ಇದನ್ನ ನೀವು ಯಾರು ಮನಸ್ಸಿಟ್ಟು ಮಾಡ್ತಿರೋ ಡೆಫಿನೆಟ್ ಆಗಿ ನಿಮಗೆ ಉತ್ತರ ಅಂತೂ ಸಿಕ್ಕೇ ಸಿಗುತ್ತೆ. ಇದನ್ನ ಮಾಡ್ತಾ ಹೋಗಿ 2 ದಿನ 3 ದಿನ ಗೊತ್ತಿಲ್ಲ, 2 ಗಂಟೆಯಲ್ಲೂ ಕೂಡ ನಿಮಗೆ ಇದು ಉತ್ತರವನ್ನು ಕೊಡುತ್ತೆ. 1 ಗಂಟೆಯಲ್ಲೂ ಎಲ್ಲೋ ಒಂದ್ ಕಡೆ ಮನಿ ಹಾಕಿದ್ನಪ್ಪ ಗೊತ್ತೇ ಇಲ್ಲ, ಯಾರೋ ನನಗೆ ನನ್ನ ಹತ್ರ ಬಂತು ದುಡ್ಡು ಇಸ್ಕೊಂಡೋಗಿದ್ರು. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನಿಮ್ಮ ಹೌಸ್ ವೈಫ್ಗಳ ಹತ್ರನೂ ಯಾರ್ಯಾರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ದುಡ್ಡನ್ನು ಇಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅದು 1000 ಇರ್ಬೋದು, 1 ಲ್ಯಾಕೆ ಇರ್ಬೋದು, ಅದು ಅವರವರಿಗೆ ಬಿಟ್ಟಂತ ವಿಚಾರ. ಸೊ ಅಯ್ಯೋ ನಾನು ಅವ್ರ ಹತ್ರ ದುಡ್ಡು ಕೊಟ್ಟು ತುಂಬಾ ದಿವಸ ಆಗಿತ್ತು, ಇಮ್ಮಿಡಿಯೇಟ್ ಆಗಿ ನಾನು ಇದನ್ನ ಮಾಡ್ಕೊಂಡ ತಕ್ಷಣ ನನಗೆ ಅವರಾಗಿ ಅವ್ರು ಫೋನ್ ಮಾಡಿದ್ರು, ನನಗೆ ದುಡ್ಡು ಬರ್ತಾ ಇದೆ, ನಾನು ಎಲ್ಲೋ ಒಂದ್ ಕಡೆಗೆ ನಂದು ಮನಿ ಬ್ಲಾಕ್ ಆಗಿತ್ತು, ಅದು ವಾಪಸ್ ಬರ್ತಾ ಇದೆ ಅಂತೇಳಿ ನೀವೇ ಹೇಳ್ತೀರಾ. ಇದನ್ನ ನೀವು ಮಾಡ್ಕೊಂಡು ನೋಡಿ. ಹಾಗೆ ಇದ್ರ ಜೊತೆನಲ್ಲಿ ಇನ್ನೊಂದು ನಾನು ನಿಮಗೆ ಕೊಡ್ತೀನಿ. ಯಾರಿಗೆಲ್ಲ ಫಾರ್ ಎಕ್ಸಾಂಪಲ್ ಮಕ್ಕಳು ಫೀಸ್ ಕಟ್ಟಬೇಕಾಗಿದೆ, ಇನ್ನೇನೋ ಒಂದು ಅರ್ಜೆಂಟ್ ಹಾಸ್ಪಿಟ್ಲಿಗೆ ಏನೋ ದುಡ್ಡು ಕಟ್ಟಬೇಕಾಗಿದೆ, ಮನೆ ತಗೊಳ್ತಾ ಇದ್ದೀವಿ, ಅಲ್ಲಿಗೇನೋ ಒಂದಷ್ಟು ಅಮೌಂಟು ಕಮ್ಮಿ ಬಂತು, ಸೈಟ್ ತಗೊಳ್ತಾ ಇದ್ದೀವಿ ಒಂದಷ್ಟು ಅಮೌಂಟ್ ಕಮ್ಮಿ ಬಂತು, ಹಾಗೆ ಒಂದು ಕಾರ್ ತಗೊಳ್ತಾ ಇದ್ದೀನಿ, ಬೈಕ್ ತಗೊಳ್ತಾ ಇದ್ದೀನಿ, ನನ್ನ ಹತ್ರ ಇಷ್ಟೇ ಅಮೌಂಟ್ ಇದೆ, ನನಗೊಂದು 10,000 ಅಮೌಂಟ್ ಕಮ್ಮಿ ಬಂದಿದೆ, 25,000 ಅಮೌಂಟ್ ಕಮ್ಮಿ ಬಂದಿದೆ, 1 ಲಕ್ಷ ಅಮೌಂಟ್ ಕಮ್ಮಿ ಬಂದಿದೆ ಅಂತ ಅವರೆಲ್ಲ ಅನ್ಕೊಂಡಿರೋರಿಗೆ ನಿಮಗೆ ತಕ್ಷಣಕ್ಕೆ ಅಮೌಂಟ್ ಬೇಕಾಗಿದೆ, ಇಮ್ಮಿಡಿಯೇಟ್ ಮನಿ ಬೇಕು. ಯಾರನ್ನಪ್ಪ ನಾವು ಕೇಳೋಣ ಅಂತಂದಾಗ ಈಗ ನಾನು ಕೊಡ್ತಾ ಇರುವಂತ ಇಂಥ ಅಂದ್ರೆ ಇಮ್ಮಿಡಿಯೇಟ್ ಮನಿಗೆ ನೀವು ಒಂದು ಸ್ವಿಚ್ ವರ್ಡ್ ಅನ್ನ ಕೊಡ್ತಾ ಇದ್ದೀನಿ. ಇದು ಕೂಡ ಸ್ವಿಚ್ ಫ್ರೇಮೇ. ಕೌಂಟ್ ಫೈಂಡ್ ರೀಚ್, ಕೌಂಟ್ ಫೈಂಡ್ ರೀಚ್, ಕೌಂಟ್ ಫೈಂಡ್ ರೀಚ್ ಅಂತ ಹೇಳಿ 21 ಟೈಮ್ಸ್ ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ನಿಮಗೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಅಗೇನ್ ನೋಡಿ, ನಾನು ಇಲ್ಲಿ ಮತ್ತೆ ನಿಮಗೆ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಮಾಡುವಾಗ ಸ್ವಲ್ಪ ಟೈಮ್ ತಗೊಳ್ಳಿ, ಸಮಾಧಾನವಾಗಿ ಕುತ್ಕೊಳ್ಳಿ, ನಿಮ್ಮ ಬ್ರೀದಿಂಗ್ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ. ಮೈಂಡ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ 10,000 ನನಗೆ ಶಾರ್ಟೇಜ್ ಇದೆ, ನನಗೆ ಅದು ಬೇಕು ಅಮೌಂಟು, ಈಗ ಇಮ್ಮಿಡಿಯೇಟ್ ನನಗೆ 10,000 ಬೇಕು ಅಂತ ಯಾರು ಅನ್ಕೊಂಡಿದ್ದೀರೋ ಸಮಾಧಾನವಾಗಿ ನೀವು ಕುತ್ಕೊಳ್ಬೇಕು. ಕುತ್ಕೊಂಡು ಮೈಂಡು ನೀಟಾಗಿ ಕೂಲಾಗಿ ಕಾಮಾಗಿ ಶಾಂತಿಯುತವಾಗಿ ಇಟ್ಕೊಂಡು ನಂತರ ನೀವು ನಾನು ಕೊಟ್ಟಿರುವಂತ ಈ ಒಂದು ಸ್ವಿಚ್ ಫ್ರೇಮ್ ಅಂತನೋ ಅಥವಾ ಸ್ವಿಚ್ ವರ್ಡ್ ಅಂತನೋ ಇದನ್ನ ಚಾಂಟ್ ಮಾಡ್ತಾ ನನಗೆ ಇವತ್ತು ಇಮ್ಮಿಡಿಯೇಟ್ ಆಗಿ 10,000 ಹಣ ನನಗೆ ಬಂದಿದೆ ಅಂತಾನೆ ಮೈಂಡ್ ಅಲ್ಲಿ ಇಂಟೆನ್ಷನ್ ಇಟ್ಕೊಂಡು ಅದನ್ನ ವಿಜುವಲೈಸ್ ಮಾಡಿಕೊಂಡು ನಾನು ಕೊಟ್ಟಿರೋಂತ ಈ ಒಂದು ಸ್ವಿಚ್ ಫ್ರೇಮ್ ಅನ್ನ ಚಾಂಟ್ ಮಾಡ್ತಾ ಹೋಗಿ. ನಾನು 21 ಟೈಮ್ಸ್ ಅಂತ ಹೇಳ್ತೀನಿ, ಸಮಯ ಇದೆಯಾ 108 ಟೈಮ್ಸ್ ಮಾಡಿ. ನೀವು ಮಾಡ್ಬಿಟ್ಟು ಪಾಸಿಟಿವ್ ಆಗಿ ಸ್ಟ್ರಾಂಗ್ ಆಗಿ ನನಗೆ ದುಡ್ಡು ಸಿಕ್ಕಿದೆ ಅಂತಾನೆ ನೀವು ಅನ್ಕೊಳ್ಬೇಕು. ಎಲ್ಲಿಂದ ಯಾರಿಂದ ಯಾವ ಮುಖಾಂತರದಿಂದ ಯಾರು ಫೋನ್ ಮಾಡಿ ಹೇಳ್ತಾರೋ, ಹೇಗೆ ದುಡ್ಡು ಅರೇಂಜ್ ಆಗುತ್ತೋ, ಅವ್ರು ನಿಮಗೆ ಕ್ಲೋಸೇ ಇರಲ್ಲ, ಅಂಥವ್ರಿಂದನೂ ನಿಮಗೆ ಹಣ ಬಂದು ಇಮ್ಮಿಡಿಯೇಟ್ ಮನಿ ನಿಮ್ಮನ್ನ ರೀಚ್ ಆಗುತ್ತೆ. ಈ 2 ಹಣಕ್ಕೆ ಸಂಬಂಧಪಟ್ಟಂತ ಮನಿ ಬ್ಲಾಕೇಜು ಮತ್ತೆ ಇಮ್ಮಿಡಿಯೇಟ್ ಮನಿ ಎರಡಕ್ಕೂ ಈ ಒಂದು ಬ್ಯೂಟಿಫುಲ್ ಆಗಿರುವಂತ ಸ್ವಿಚ್ ಫ್ರೇಮ್ ಅನ್ನ ಕೊಟ್ಟಿದ್ದೀನಿ. ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಯಾರ್ಯಾರಿಗೆಲ್ಲ ಹಣದ ಅವಶ್ಯಕತೆ ಇರುತ್ತೋ, ಯಾರಿಗೂ ಗೊತ್ತಿರೋದಿಲ್ಲ, ನನ್ನ ಈ ಒಂದು ವಿಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ, ನಾ ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹೋಗ್ಬರ್ಲಾ. ನಮಸ್ಕಾರ.